ಮಮತಾ ದೀದಿ ವೋಟ್ ಶೇರ್ ಕಡಿಮೆ ಆಗುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲ್ಸ್ಗಳು ಪ್ರೆಡಿಕ್ಟ್ ಮಾಡಿದ್ವು. ಹಾಗಾದ ಹಾಗೆ ಕಾಣ್ತಾ ಇಲ್ಲ. ಅದು ಸ್ಟ್ರೇಟ್ ಫೈಟ್. 32 TMC, 9 BJP, 1 ಕಾಂಗ್ರೆಸ್. ಪಶ್ಚಿಮ ಬಂಗಾಳದ ರಿಸಲ್ಟ್ಸ್ ಅನ್ನು ಗಮನಿಸಿದ್ರೆ ಮಮತಾ ದೀದಿಯ ಟ್ಯಾಂಟ್ರಮ್ಸ್ಗಳು ಮತ್ತೊಮ್ಮೆ ರಾಷ್ಟ್ರೀಯ ಮಾಧ್ಯಮಗಳ ಸುದ್ದಿಗೆ ಇನ್ನು ಮುಂದೆ ಗ್ರಾಸ ಆಗ್ತವೆ. ಹತ್ತು ವರ್ಷಗಳಿಂದ ಅಜಿತ್ ದಿಲ್ಲಿಯಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರ ಮನೆಗಳ ಎದುರು ಮಾಧ್ಯಮಗಳು ಇರ್ತಿರ್ಲಿಲ್ಲ. 24 ಗಂಟೆ ಕ್ಯಾಮ್ರಾ ಹಾಕುವ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಈಗ ಮತ್ತೆ ಬಂತು. ಈ ಫಲಿತಾಂಶ ಗಮನಿಸಿದ್ರೆ ಆಂಧ್ರ ಭವನ, ಬಂಗಾಳ ಭವನ, ಬಿಹಾರ್ ಭವನ, ಉತ್ತರ ಪ್ರದೇಶ ಭವನ ಮತ್ತೆ ಮತ್ತೊಮ್ಮೆ ರಿಯಾಕ್ಟಿವೇಟ್ ಆಗ್ತವೆ. YSR ನಿಮಿಷದಿಂದ ನಿಮಿಷಕ್ಕೆ ಸಂಖ್ಯೆಗಳು ಕುಸ್ತಾ ಇವೆ. ಜಗನ್ ರೆಡ್ಡಿ ಅವ್ರದ್ದು 22 NDA, 3 ಜಗನ್ ರೆಡ್ಡಿ. ಕಳೆದ ಬಾರಿ ಅಷ್ಟು ಸೀಟ್ಗಳನ್ನು ಜಗನ್ ರೆಡ್ಡಿ ಗೆದ್ದುಕೊಂಡಿದ್ರು. ಎಸ್, ರಜೌರಿ ಅನಂತನಾಗ್ನಲ್ಲಿ ಮೆಹಬೂಬಾ ಮುಫ್ತಿ ಹಿನ್ನಡೆ. ಆಂಧ್ರ ಪ್ರದೇಶ ವಿಧಾನಸಭೆ 163 NDA, 12 ಜಗನ್ ರೆಡ್ಡಿ. ಆಂಧ್ರದ ಮತದಾರ ಕೊಟ್ಟರೆ ಚಪ್ಪರ್ ಫಾಡ್ಕೆನೆ ಕೊಡೋದು ಅಂತ. ತೆಲಂಗಾಣದ ರಿಸಲ್ಟ್ಸ್ ಯಾವಾಗ ಬಂದಿತ್ತು, ಎಸ್, ಇಟ್ ವಿಲ್ ಹ್ಯಾವ್ ಎ ಸ್ಪಿಲ್ ಓವರ್ ಇಫೆಕ್ಟ್ ಅಂತ ಅನ್ಸುತ್ತೆ. ಬಹುಶಃ ಕರ್ನಾಟಕ, ಆಂಧ್ರ, ತೆಲಂಗಾಣದ ಮತದಾರರಲ್ಲಿ ಒಂದಿಷ್ಟು ಸಾಮ್ಯತೆಗಳಿವೆ. ಎಸ್, 163 TDP, ಸ್ಮೃತಿ ಇರಾನಿ, ಕೊಯಮತ್ತೂರದಿಂದ ಅಣ್ಣಾಮಲೈ ಹಿನ್ನಡೆಯಲ್ಲಿದ್ದಾರೆ. ಇವತ್ತು ಅಣ್ಣಾಮಲೈ ಅವರ ಬರ್ತ್ಡೇ. ಕಂಗನಾ ರನಾವತ್ ಮುನ್ನಡೆ. ಮೊದಲ ಚುನಾವಣೆ. ಕರ್ನಾಟಕದಲ್ಲಿ 16 BJP, 10 ಕಾಂಗ್ರೆಸ್, 2 JDS. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಮುನ್ನಡೆ. ಪ್ರಜ್ವಲ್ ರೇವಣ್ಣಗೆ ಭಾರಿ ಹಿನ್ನಡೆ. 1.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಡಾಕ್ಟರ್ ಮಂಜುನಾಥ್ ಗೆಲುವಿನತ್ತ ದಾಪುಗಾಲು. ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂದಲ್ಲಿ 23,000 ಮತಗಳ ಅಂತರದಿಂದ ಮುನ್ನಡೆ. ಮೊದಲ ಬಾರಿ ಲೋಕಸಭಾ ಚುನಾವಣೆಯನ್ನ ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂದಲ್ಲಿ ಎದುರಿಸಿದ್ರು. ಶಶಿ ತರೂರ್ ವಿರುದ್ಧ ರಾಜೀವ್ ಚಂದ್ರಶೇಖರ್ ಕೊನೆಯ ಸುತ್ತಿನ ಮತ ಎಣಿಕೆಯಲ್ಲೂ 24,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಶ್ರೇಯಸ್ ಪಟೇಲ್ 41,000 ಮತಗಳ ಅಂತರದಿಂದ ಮುನ್ನಡೆ. ದೇವೇಗೌಡರು ವರ್ಸಸ್ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಕ್ಕಳ ನಡುವಿನ ಕಾದಾಟ. ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗನಿಗೆ ಹಾಸನ ಬಹಳ ವರ್ಷಗಳ ನಂತರ ಸಿಕ್ಕಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ಗೆ ಭಾರಿ ಹಿನ್ನಡೆ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ ಸೆಟ್ ಬ್ಯಾಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.